ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಸಂತೋಷರಾವ್ ಶಾಸ್ತ್ರಿ. ಶ್ರೀ ಸಂಕಲ್ಪ ಸಿದ್ಧಿ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮಾಸ ಭವಿಷ್ಯ ಜುಲೈ ತಿಂಗಳ ಸಿಂಹರಾಶಿಯ ಭವಿಷ್ಯ ಹೇಗಿದೆ ಮತ್ತು ಅದರದ್ದು ಫಲಾನುಫಲಗಳೇನು ಅನ್ನುವಂಥದ್ದನ್ನು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೂ ಮುಂಚಿತವಾಗಿ ಸಿಂಹರಾಶಿಯವರಿಗೆ ವ್ಯಯದಲ್ಲಿ 12ನೇ ಮನೆ ವ್ಯಯದಲ್ಲಿ ಗುರು, ಶುಕ್ರ ಮತ್ತು ಬುಧನ ಸಂಚಾರ ನಡೀತಾ ಇರುವಂಥದ್ದು. ಸಪ್ತಮದಲ್ಲಿ ಚಂದ್ರ, ರಾಹು, ಅಷ್ಟಮದಲ್ಲಿ ಶನಿ. ಸೊ ಈ ಗ್ರಹ ಸಂಚಾರದಿಂದ ಏನೇನು ಫಲ ನೀವು ಅನುಭವಿಸ್ತೀರಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಉದ್ಯೋಗ ಮತ್ತು ವ್ಯಾಪಾರ. ನೀವು ಕೆಲಸ ಮಾಡ್ತಿರ್ತಕ್ಕಂಥ ಕಚೇರಿಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗ್ತಕ್ಕಂಥದ್ದಾಗಿರ್ಬೋದು, ನಿಮ್ಮ ಕೆಲಸದ ಗುಣಗಳಲ್ಲಿ ಬದಲಾವಣೆಗಳನ್ನು ನೀವು ಕಾಣ್ತಾ ಹೋಗ್ತೀರಿ. ಗೌರ್ಮೆಂಟ್ ಸೆಕ್ಟರ್ ಆಗಿರ್ಬೋದು ಅಥವಾ MNC ಕಂಪ್ನಿ ನೀವು ಕೆಲಸ ಮಾಡ್ತಾಯಿದ್ರೆ ನಿಮ್ಮ ಹೈಯರ್ ಅಫಿಷಿಯಲ್ಸಿಂದ ಒಂದು ಮೆಚ್ಚುಗೆಗೆ ಪಾತ್ರರಾಗ್ತಕ್ಕಂಥದ್ದು ಅಥವಾ ಅವರಿಂದ ನಿಮಗೆ ಪ್ರಮೋಷನ್ಗಳಿಗೆ ಪ್ರೇರೇಪಣೆ ಸಿಗುವಂಥದ್ದಾಗಿರ್ಬೋದು, ನಿಮಗೊಂದು ಕ್ರೆಡಿಬಿಲಿಟಿ ಕೊಡುವಂತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮತ್ತು 12ನೇ ಮನೆಯಲ್ಲಿ ಬುಧ ಸಂಚಾರ ಇರೋದರಿಂದ ದೊಡ್ಡ ನಿರ್ಧಾರಗಳನ್ನು ತಗೊಳ್ಳದೇ ಇರೋದು ಬಹಳ ಒಳ್ಳೆಯದು. ಮತ್ತು ತಗೊಳ್ಳೋಕ್ಕಿಂತ ಮುಂಚೆ ಜಾಸ್ತಿ ಜಾಗೃತರಾಗಿ ತಗೊಳ್ಳೋದು ನಿಮಗೆ ಒಳ್ಳೆಯದು. ಹಾಗೆ ಹಣಕಾಸಿನ ವಿಚಾರ ಅಂತ ಬಂದಾಗ ವೀಕ್ಷಕರೇ, ಅನವಶ್ಯಕ ಖರ್ಚುಗಳನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಗುರು, ಶುಕ್ರ, ಬುಧ ಒಂದೇ ಮನೇಲಿ 12ನೇ ಮನೇಲಿ ಇರೋದ್ರಿಂದ ನಿಮಗೆ ಅಧಿಕವಾದಂತಹ ಧನ ವ್ಯಯಗಳು ಜಾಸ್ತಿ ಆಗುತ್ತೆ. ನಿಮಗೆ ಇನ್ಕಮ್ ಸೋರ್ಸೇ ಬರೋದಿಲ್ಲ. ಫ್ಯಾಕ್ಟ್ ಹೇಳಬೇಕಂದ್ರೆ ಇನ್ಕಮ್ ಸೋರ್ಸ್ ಕಡಿಮೆ ಆಗುತ್ತೆ. ಅದರಲ್ಲೂ ನೀವು ಜಾಸ್ತಿ ಖರ್ಚನ್ನು ಮಾಡೋಕ್ಕೆ ಹೋದರೆ ಸಾಲ ಸೋಲದ ಸುಳಿಗೆ ಸಿಗಾಕೋಬೇಕಾಗತ್ತೆ. ಹೆಚ್ಚಿನ ಹಣಕಾಸಿನ ಒತ್ತಡಕ್ಕೆ ನೀವು ಬಲಿಯಾಗ್ತೀರಿ. ಮತ್ತು ವ್ಯವಹಾರಗಳಲ್ಲಿ ಯಾವುದೇ ಕಾರಣಕ್ಕೂ ಈ ಜುಲೈ ತಿಂಗಳಲ್ಲಿ ಮತ್ತು ಅದಾದಮೇಲೂ ಕೂಡ ಸ್ವಲ್ಪ ದೊಡ್ಡ ಮಟ್ಟದ ಹಣಕಾಸಿನ ಹೂಡಿಕೆಯನ್ನು ನೀವು ಮಾಡದೇ ಇರೋದೇ ನಿಮಗೆ ಒಳ್ಳೆಯದು. ನಂತರವಾಗಿ ವೀಕ್ಷಕರೇ, ಕುಟುಂಬ ಮತ್ತು ಪ್ರೀತಿ ಜೀವನ ಅಂತ ಬಂದಾಗ, ಮೊದಲು ಪ್ರೀತಿ ವಿಚಾರ ಅಂತ ಬಂದಾಗ, ನಿಮ್ಮ ಬಾಂಧವ್ಯದಲ್ಲಿದ್ದಂಥ ಹಳೆಯ ಒಡಕುಗಳೇನಿದ್ರೂ ಕೂಡ ಅವೆಲ್ಲ ದೂರವಾಗುವಂಥದ್ದಿರುತ್ತೆ ಮತ್ತು ಪರಸ್ಪರ ನಂಬಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಸಪ್ತಮದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಸಂಗಾತಿಯಿಂದ ನಿಮಗೆ ಹೆಚ್ಚಿನ ಒಲವು, ಸ್ವಲ್ಪ ಪ್ರೇಮಾಂಕುರಗಳು ಬೆಳೆಯುವಂಥದ್ದಾಗಿರ್ಬೋದು ಅಥವಾ ನಿಮ್ಮ ಮೇಲೆ ತುಂಬ ಕೇರ್ ಆ್ಯಂಡ್ ಕನ್ಸರ್ನ್ ತೋರಿಸುವಂತಕ್ಕಂಥ ಸ್ವಭಾವ ವ್ಯವಸ್ಥೆಗಳು ಈ ಒಂದು ಜುಲೈ ತಿಂಗಳಲ್ಲಿ ನಿಮಗೆ ಲಭಿಸುವಂಥದ್ದು. ಮತ್ತು ಕುಟುಂಬವಾಗಿ ನೋಡೋದಾದರೆ ಹಳೆಯ ವೈಷಮ್ಯಗಳು ಜಾಸ್ತಿ ಆಗ್ತಕ್ಕಂಥದ್ದು, ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗ್ತಕ್ಕಂಥದ್ದು, ದಾಯಾದಿ ಕಲಹಗಳಾಗ್ತಕ್ಕಂಥದ್ದು ಅಥವಾ ಲಿಟಿಗೇಷನ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ತೊಂದರೆಗಳು ನಿಮಗೆ ಈ ಜುಲೈ ತಿಂಗಳು ಬರ್ಬೋದು. ಸೊ ಸಿಂಹರಾಶಿಯವರು ಜುಲೈ ಮಂತಲ್ಲಿ ಕುಟುಂಬಕ್ಕಾಗಿರ್ಬೋದು ಯಾವುದೇ ಲಿಟಿಗೇಷನ್ಸ್ ಸಂಬಂಧಪಟ್ಟಂಥ ವಿಚಾರಗಳಿಗೆ ಹೋಗೋದಕ್ಕಿಂತ ಮುಂಚೆ ಬಹಳ ಜಾಗೃತರಾಗಿ, ಜಗಳಗಳಿಂದ ನಿಮಗೆ ತೊಂದರೆಗಳಾಗುವಂಥ ಸಂಭವಗಳಿರುತ್ತೆ. ಹಾಗೆ ಆರೋಗ್ಯ ವಿಚಾರ ಅಂತ ಬಂದಾಗ ಆರೋಗ್ಯಕಾರಕನಾಗಿರ್ತಕ್ಕಂತಹ ಗುರು 12ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ನಿಮಗೆ ಮಾನಸಿಕ ಒತ್ತಡ ಹೆಚ್ಚಾಗುವಂಥದ್ದಾಗಿರ್ಬೋದು, ದೇಹಾಯಾಸ ಜಾಸ್ತಿ ಆಗುವಂಥದ್ದಾಗಿರ್ಬೋದು. ಆರೋಗ್ಯ ಸಮಸ್ಯೆನ ನಿವಾರಣೆ ಮಾಡಲಿಕ್ಕೆ ಎಷ್ಟೇ ನೀವು ಆಸ್ಪತ್ರೆಗಳ ತಿರುಗಾಟ ಮಾಡಿದ್ರೂ ಕೂಡ ಇನ್ ಟೈಮಲ್ಲಿ ನಿಮಗೆ ಪ್ರಾಪರ್ ಗೈಡ್ಲೈನ್ಸ್ ಇಲ್ಲದೇ ಅನಾರೋಗ್ಯ ಸಮಸ್ಯೆ ಹೆಚ್ಚಾಗಬಹುದು ಮತ್ತು ದೈಹಿಕವಾಗಿ ನೀವು ಕುಂಠಿತರಾಗ್ತಾ ಬರ್ತೀರಿ. ಮೇಯ್ನಾಗಿ ನೀವು ಫೋಕಸ್ ಮಾಡಬೇಕಾಗಿರೋದು ನಿಮ್ಮ ದೈಹಿಕ ವಿಶ್ರಾಂತಿಯ ಮೇಲೆ. ಹೆಚ್ಚಿನ ಓಡಾಟವನ್ನು ಮಾಡದೇನೆ, ಹೆಚ್ಚಿನ ಒಂದು ಒತ್ತಡವನ್ನು, ಸ್ಟ್ರೆಸ್ಸನ್ನು ತೆಗೆದುಕೊಳ್ಳದೇನೆ ಹೆಚ್ಚು ವಿಶ್ರಾಂತಿ, ಧ್ಯಾನ ಮತ್ತು ಯೋಗದ ಕಡೆ ಒಲವನ್ನು ಕೊಟ್ಟರೆ ಆರೋಗ್ಯದಲ್ಲಿ ಕೊಂಚ ಸುಧಾರಣೆಯನ್ನು ನೀವು ನೋಡಬಹುದು. ಇದಕ್ಕೆ ಪರಿಹಾರವಾಗಿ ಹೇಳಬೇಕಂತ ಹೇಳಿದ್ರೆ, ಪ್ರತಿದಿನ ಬೆಳಿಗ್ಗೆ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡಿ ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದಾಗಿರ್ಬೋದು. ಅದಕ್ಕೂ ಮಿಗಿಲಾಗಿ ಪ್ರತಿ ಶನಿವಾರ ಅಥವಾ ಪ್ರತಿ ಸೋಮವಾರ ನವಗ್ರಹ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ನವಧಾನ್ಯವನ್ನು ದಾನ ಮಾಡ್ತಾ ಬನ್ನಿ. ಖಂಡಿತವಾಗಲೂ ನಿಮಗೆ ಈ ಗ್ರಹಗಳ ಒಂದು ನಕಾರಾತ್ಮಕ ಚಿಂತನೆಗಳು ಕಡಿಮೆ ಆಗುತ್ತೆ. ಹೆಚ್ಚಿನ ಮಾಹಿತಿಗಳಿಗಾಗಿ ಹಾಗೂ ಜಾತಕದಲ್ಲಿರ್ತಕ್ಕಂಥ ದೋಷಗಳ ಬಗ್ಗೆ, ವ್ಯವಹಾರಗಳ ಬಗ್ಗೆ, ಮದುವೆ ಬಗ್ಗೆ, ಸಂತಾನದ ಬಗ್ಗೆ ಮತ್ತು ಕುಟುಂಬ, ಪ್ರೇಮ ವಿವಾಹ ಆಗಿರ್ಬೋದು, ನೀವು ಮಾಡುವಂಥ ಯಾವುದೇ ಒಂದು ಕೆಲಸದಲ್ಲಿ ನಿಮಗೇನಾದರೂ ತಿಳ್ಕೊಳ್ಳುವಂಥ ಕುತೂಹಲ ಇದೆ ಅಥವಾ ಏನಾದರೂ ಅಡೆತಡೆಗಳಿಗೆ ಬರ್ತಾ ಇದೆ, ಆ ಅಡೆತಡೆಗೆ ಕಾರಣಗಳೇನು, ಇದೆಲ್ಲ ತಿಳ್ಕೊಳ್ಬೇಕು ಅನ್ನುವಂತಕ್ಕಂಥ ವಿಚಾರ ನಿಮ್ಮಲ್ಲಿತ್ತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನನ್ನು ಬುಕ್ ಮಾಡಿಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.